5 ವರ್ಷ RCBಲಿ ಉಳಿಸ್ಕೊಳ್ಳೋ ಷರತ್ತು. ಕೊಹ್ಲಿ ಡಿಮ್ಯಾಂಡ್ ಎಷ್ಟು ಕೋಟಿ? RCB ಮಾರಾಟಕ್ಕಿದೆ ಅನ್ನೋ ಸುದ್ದಿ ಸದ್ಯ ಅಧಿಕೃತವಾಗಿದೆ. IPL ಚಾಂಪಿಯನ್ ಟೀಮ್ ಖರೀದಿಗೆ ಕೆಲವು ಬಿಲಿಯನಿಯರ್ಸ್ ನಾ ಮುಂದು ತಾ ಮುಂದು ಎಂಬಂತೆ ಬಂದಿದ್ದಾರೆ. ಖರೀದಿಗೂ ಮುನ್ನ ಇವರಿಗೆಲ್ಲ ಕೊಹ್ಲಿಯ ನಡೆ ಗೊಂದಲ ಮೂಡಿಸಿದೆ. ಕೊಹ್ಲಿ IPL ಆಡ್ತಾರಾ ಇಲ್ವಾ ಅನ್ನೋದಲ್ಲ, ಆಡೋದಾದ್ರೆ ಕಂಡೀಷನ್ ಏನು? ವಿರಾಟ್ ಕೊಹ್ಲಿ IPL ಆಡ್ತಾರಾ ಇಲ್ವಾ? ಕೊಹ್ಲಿ ಮುಂದಿನ IPL ಆಡಲ್ಲ ಎಂಬ ಸುದ್ದಿಯನ್ನ ನೋಡಿ ಸದ್ಯ RCB ಖರೀದಿಗೆ ಮುಂದಾಗ್ತಾ ಇರೋ ಬಿಗ್ ಬುಲ್ಗಳಿಗೆ ಟೆನ್ಷನ್ ಶುರುವಾಗಿದೆ. ಕೊಹ್ಲಿ ಅಂದ್ರೆ RCB ಅಂದ್ರೆ ಕೊಹ್ಲಿ. ಇವತ್ತು RCBಗೆ ಅತಿ ಹೆಚ್ಚು ಜನಪ್ರಿಯತೆ ಬಂದಿರೋದೇ ವಿರಾಟ್ ಕೊಹ್ಲಿಯಿಂದ. RCB ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಿರೋದಕ್ಕೂ ಇದೇ ಕೊಹ್ಲಿಯೇ ಕಾರಣ. ಇಂಥ ಕೊಹ್ಲಿ IPLಗೆ ಗುಡ್ ಬೈ ಹೇಳಿದ್ರೆ RCB ಜನಪ್ರಿಯತೆ, ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲ ಕುಸಿಯೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಹೊಸ ಖರೀದಿದಾರರು ಕೊಹ್ಲಿ ವಿಚಾರದಲ್ಲಿ ಕ್ಲಾರಿಟಿ ಬಯಸ್ತಾ ಇದ್ದಾರೆ. ಕೊಹ್ಲಿ IPL ನಿವೃತ್ತಿ ಜೋರಾಗಿ ಸದ್ದು ಮಾಡ್ತಾ ಇದ್ರು ಕೂಡ ಕೊಹ್ಲಿ ಆಡ್ತಾರೆ ಅನ್ನೋ ಭರವಸೆ ಎಲ್ಲರಲ್ಲೂ ಇದೆ. ಒಂದಲ್ಲ ಇನ್ನು ಹಲವು ಸೀಸನ್ಗಳಲ್ಲಿ ಕೊಹ್ಲಿ ಆಡೋ ಸಾಮರ್ಥ್ಯವೂ ಇದೆ, ಫಿಟ್ನೆಸ್ ಕೂಡ ಇದೆ. ಆದರೆ ಆಡೋದಕ್ಕೂ ಮುನ್ನ ಹೊಸದಾಗಿ ಬರೋ ಓನರ್ಸ್ಗೆ ಕೊಹ್ಲಿ ಹಲವು ಷರತ್ತುಗಳನ್ನು ಹಾಕೋ ಸಾಧ್ಯತೆ ದಟ್ಟವಾಗಿದೆ. ಎಲ್ಲವೂ ಕಮರ್ಷಿಯಲ್ ವ್ಯವಹಾರದ ಮೇಲೆ ನಿರ್ಧಾರವಾಗಲಿದೆ. ಕೆಲ ದಿನಗಳ ಹಿಂದೆಯಷ್ಟೇ ವಿರಾಟ್ ಕೊಹ್ಲಿ RCBಯ ಕಮರ್ಷಿಯಲ್ ಕಾಂಟ್ರಾಕ್ಟ್ಗೆ ಸಹಿ ಹಾಕಿಲ್ಲ ಅಂಥೇಳಿ ಸುದ್ದಿಯಾಗಿತ್ತು. ಇನ್ಫ್ಯಾಕ್ಟ್ ನಿವೃತ್ತಿಯ ರೂಮರ್ಸ್ ಹಬ್ಬಲು ಕಾರಣವಾಗಿದ್ದು ಈ ಸುದ್ದಿಯೇ. ಇದೀಗ ಹೊಸ ಓನರ್ ಬಂದ್ರೆ ಸಹಿ ಆಗ್ತಾರಾ ಅನ್ನೋದು ಸದ್ಯ ಪ್ರಶ್ನೆಯಾಗಿದೆ. ಒಂದು ವೇಳೆ ಸಹಿ ಹಾಕಿದ್ರೂ ಕೂಡ ಹೆಚ್ಚಿನ ಮೊತ್ತಕ್ಕೆ ಕೊಹ್ಲಿ ಡಿಮ್ಯಾಂಡ್ ಇಟ್ಟೇ ಇಡ್ತಾರೆ. ಇದಕ್ಕೆ ಹೊಸ ಓನರ್ಸ್ ಉತ್ತರ ಏನಿರುತ್ತೆ ಅನ್ನೋದರ ಮೇಲೆ ಎಲ್ಲ ನಿರ್ಧಾರವಾಗಲಿದೆ. ನನ್ನ ಕರಿಯರ್ ಕೊನೆಯ ದಿನದವರೆಗೂ ನಾನು RCBಗೆ ಮಾತ್ರ ಆಡೋದು, ಬೇರೆ ಯಾವ ಫ್ರಾಂಚೈಸಿಗೂ ಆಡಲ್ಲ ಅಂತ ವರ್ಷಗಳ ಹಿಂದೆಯೇ ಕೊಹ್ಲಿ ಬಹಿರಂಗವಾಗಿ ಘೋಷಿಸಿದ್ದಾರೆ. ಕೊಹ್ಲಿಗೆ ಮುಂದಿನ 5 ವರ್ಷಗಳ ಕಾಲ ಕ್ರಿಕೆಟ್ ಆಡೋ ಎಲ್ಲ ಸಾಮರ್ಥ್ಯವಿದೆ. 5 ವರ್ಷಗಳ ಕಾಲ ಇದೇ ತಂಡದಲ್ಲಿ ಉಳಿಯೋದು ಕೊಹ್ಲಿಯ ಆಸೆ. ಕೊಹ್ಲಿಯ ಆಸೆಯನ್ನ ಈಡೇರಿಸೋ ವಾಗ್ದಾನವನ್ನ ಹೊಸ ಓನರ್ಸ್ ಮಾಡಬೇಕಿದೆ. 2025ರ ಮೆಗಾ ಆಕ್ಷನ್ಗೂ ಮುನ್ನ RCB ಕೊಹ್ಲಿಯನ್ನ 21 ಕೋಟಿ ಹಣಕ್ಕೆ ರಿಟೈನ್ ಮಾಡಿಕೊಂಡಿದೆ. ಇದೀಗ ಹೊಸ ಓನರ್ಸ್ ಬಂದ ಬಳಿಕ ಕೊಹ್ಲಿ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡೋ ಸಾಧ್ಯತೆ ಹೆಚ್ಚಿದೆ. ಈ ಹಿಂದೆ ಹಾರ್ದಿಕ್ ಪಾಂಡ್ಯನ ಕರೆತಂದಾಗ ಮುಂಬೈ ಫ್ರಾಂಚೈಸಿಯಲ್ಲಿ ಡೀಲ್ ನಡೆದಂತೆ RCBಯ ಹೊಸ ಓನರ್ಸ್ಗೆ ಕೊಹ್ಲಿಯನ್ನ ಉಳಿಸಿಕೊಳ್ಳಲು ತೆರೆ ಹಿಂದೆ ಹೊಸ ಡೀಲ್ ಮಾಡಿಕೊಳ್ಳೋ ಅವಕಾಶವಿದೆ. ಕೊಹ್ಲಿ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ, ಇದಕ್ಕೆ ಹೊಸ ಓನರ್ಸ್ ಒಪ್ತಾರಾ ಅನ್ನೋದರ ಮೇಲೆ ಎಲ್ಲ ನಿಂತಿದೆ. ನಾಯಕನಲ್ಲದಿದ್ರೂ RCB ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ ಕೊಹ್ಲಿಗೆ ವಿಶೇಷವಾದ ಪವರ್ ಇದೆ. ಕೊಹ್ಲಿಯ ಹುಕುಂ ಇಲ್ಲದೆ ಏನೂ ನಡೆಯಲ್ಲ. ತಂಡಕ್ಕೆ ಆಟಗಾರರ ಆಯ್ಕೆಯಿಂದ ಹಿಡಿದು ಸಪೋರ್ಟ್ ಸಾಫ್ಟ್ ಆಯ್ಕೆಯವರೆಗೂ ಕೊಹ್ಲಿ ಅಭಿಪ್ರಾಯ ನಿರ್ಣಾಯಕವಾಗಿದೆ. ಕೊಹ್ಲಿ ಫ್ರಾಂಚೈಸಿ ಅಷ್ಟು ಫ್ರೀಡಮ್ ಹಾಗೂ ಪವರ್ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೊಸ ಓನರ್ಸ್ ಕೂಡ ಇದೇ ಫ್ರೀಡಮ್ ಹಾಗೂ ಪವರ್ಗೆ ಕೊಹ್ಲಿ ಬೇಡಿಕೆ ಇಡಬಹುದು. RCB ವಿಶ್ವದ ಮೋಸ್ಟ್ ವ್ಯಾಲ್ಯೂಯಬಲ್ ಸ್ಪೋರ್ಟ್ಸ್ ಟೀಮ್ಗಳಲ್ಲಿ ಒಂದಾಗಿದೆ. ಈ ಸಕ್ಸಸ್ಗೆ ವಿರಾಟ್ ಕೊಹ್ಲಿ ಅನ್ನೋ ಹೆಸರು ಪ್ರಮುಖ ಕಾರಣ. ಮುಂದೆಯೂ RCBಯ ಮಾರ್ಕೆಟ್ ವ್ಯಾಲ್ಯೂ ಹೀಗೆ ಇರಬೇಕಂದ್ರೆ ಕೊಹ್ಲಿ ತಂಡದಲ್ಲಿ ಇರಲೇಬೇಕಾಗಿದೆ. ದೊಡ್ಡ ಬಂಡವಾಳ ಹೂಡಿಕೆ ಮಾಡಿ ತಂಡ ಖರೀದಿಸೋ ಹೊಸ ಓನರ್ಸ್ ಕೊಹ್ಲಿ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ಬೇಗ ಲಾಭ ನೋಡೋಕೆ ಸಾಧ್ಯವಾಗಲಿದೆ.